ಇವತ್ತು ನಾವು ಎಲ್ಲರ ಫೇವರಿಟ್ ರಸಂ ಬೋಂಡ ಹೇಗೆ ಮಾಡೋದಂತ ನೋಡೋಣ. ಸೂಪ್ ವಡ, ಸೂಪ್ ಬೋಂಡ ಯಾವ ರೀತಿನೂ ಇದನ್ನು ಕರಿಬೋದು. ನಮಸ್ಕಾರ, ನಾನು ಅಂಬಿಕಾ ಶೆಟ್ಟಿ. ಸವಿರುಚಿಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನಿಲ್ಲಿ 3 ಟೊಮ್ಯಾಟೊನ ಮೇಲ್ಗಡೆ ಕ್ರಾಸ್ ಮಾರ್ಕ್ ಮಾಡಿ, ಅಂದರೆ ಚಾಕುವಿನಿಂದ ಕಟ್ ಮಾಡಿ ಎಕ್ಸ್ ಮಾರ್ಕ್ ಮಾಡಿ ಹಾಕಿದ್ದೇನೆ ಕುಕ್ಕರಿಗೆ. 2.5 ಕಪ್ ನೀರು ಕೂಡ ಹಾಕಿದ್ದೇನೆ. ಈ 3 ಟೊಮ್ಯಾಟೊನ 2.5 ಕಪ್ ನೀರಿನಲ್ಲಿ 6 ವಿಷಲ್ ಬರೋ ತನಕ ದೊಡ್ಡ ಉರಿಯಲ್ಲಿ ಬೇಯಿಸ್ಕೊಳ್ಬೇಕು. ಇತ್ತ 3 ಗಂಟೆ ನೆನೆಸಿಟ್ಕೊಂಡಿರುವಂಥ ಉದ್ದಿನಬೇಳೆ ಅರ್ಧ ಕಪ್, 2 ಹಸಿಮೆಣಸಿನಕಾಯಿ, ಅರ್ಧ ಚಮಚ ಉಪ್ಪು, ಈ 3 ಸಾಮಗ್ರಿಗಳನ್ನು ನೀರು ಹಾಕದೆ ನುಣ್ಣಗೆ ರುಬ್ಬಿ ಪೇಸ್ಟ್ ಮಾಡ್ಕೊಳ್ಬೇಕು. ನೆನಪಿಡಿ, ನೀರು ಹಾಕಬಾರ್ದು ರುಬ್ಬುವಾಗ. ಇದನ್ನು ಒಂದು ಪಾತ್ರೆಗೆ ಹಾಕಿ 2 ಚಮಚವಷ್ಟು ತೆಂಗಿನಕಾಯಿ ಹೋಳುಗಳು, 1 ಚಮಚ ಸಣ್ಣಗೆ ಹೆಚ್ಚಿರೋ ಹಸಿ ಶುಂಠಿ, 5 ರಿಂದ 6 ಕರಿಬೇವಿನ ಎಲೆ, ಅದನ್ನು ಕೂಡ ಸಣ್ಣಗೆ ಚೂರು ಮಾಡಿ ಹಾಕ್ತಾ ಇದ್ದೇನೆ. ಚಿಟಿಕೆ ಇಂಗಿನ ಪುಡಿ ಕೂಡ ಹಾಕ್ತಾ ಇದ್ದೇನೆ. ಬೆರಳಿಂದ ಹೀಗೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು, ಬೀಟ್ ಮಾಡಬೇಕು ಒಂದು 5-6 ನಿಮಿಷ. ಅದರಿಂದ ಅದರಲ್ಲಿ ಏರ್ ಇನ್ಕಾರ್ಪೊರೇಟ್ ಆಗಿ ಸ್ವಲ್ಪ ಉಬ್ಬಿ ಬರ್ತದೆ ಬೋಂಡ ಮಾಡಿದಾಗ. ಹಾಗೆಯೇ ಅರ್ಧ ಚಮಚ ಕುಕ್ಕಿಂಗ್ ಸೋಡಾ ಹಾಕಿ ಮತ್ತೆ ಪುನಃ ಚೆನ್ನಾಗಿ ಮಿಕ್ಸ್ ಮಾಡಿದ್ದೇನೆ. ಬೋಂಡ ಕರಿಯುವುದಕ್ಕೆ ಸ್ವಲ್ಪ ಮುಂಚೆ ಸೋಡಾ ಹಾಕಬೇಕು. ಸೋಡಾ ಹಾಕಿದ ಮೇಲೆ ತುಂಬ ಹೊತ್ತು ಹಿಟ್ಟನ್ನು ಹಾಗೆ ಇಡಬಾರ್ದು. ಕೈಯನ್ನು ತಣ್ಣೀರಲ್ಲಿ ಅದ್ದುಕೊಂಡು ಈ ರೀತಿ ಉಂಡೆ ಉಂಡೆ ಮಾಡಿ ಬಿಸಿ ಎಣ್ಣೆಗೆ ಬಿಡಬೇಕು ಬೋಂಡನ. ದೊಡ್ಡ ಉರಿಯಲ್ಲಿಯೇ ಚೆನ್ನಾಗಿ ಗರಿಯಾಗೋ ತನಕ, ಇದನ್ನು ಹೊಂಬಣ್ಣಕ್ಕೆ ಬರೋ ತನಕ ಕರೆದು ತೆಗಿಬೇಕು. ಎಣ್ಣೆಗೆ ಬೋಂಡ ಹಾಕೋ ಮುಂಚೆ ಎಣ್ಣೆ ಚೆನ್ನಾಗಿ ಕಾದಿರಬೇಕು. ಬೋಂಡನ ಕರೆದು ಒಂದು ತಟ್ಟೆಗೆ ತೆಗೆದಿಟ್ಕೊಂಡಿದ್ದೇನೆ. ಟಿಶ್ಯೂ ಪೇಪರ್ ಮೇಲೆ ಹಾಕಿದ್ದೇನೆ, ಎಕ್ಸ್ಟ್ರಾ ಎಣ್ಣೆ ಇದ್ದರೆ ಹೀರ್ಕೊಳ್ಳಿ ಅಂಥೇಳಿ. ಇತ್ತ ಟೊಮ್ಯಾಟೊ ಬೆಂದಿದೆ, ಕುಕ್ಕರ್ನಲ್ಲಿ ಬೇಯಿಸಿರೋದು. ಅದನ್ನು ಹಾಗೆಯೇ ಕುಕ್ಕರ್ನಲ್ಲೇ ಮ್ಯಾಶ್ ಮಾಡ್ಕೊಳ್ತಾ ಇದ್ದೇನೆ. ಚೆನ್ನಾಗಿ ಮ್ಯಾಶ್ ಮಾಡಿ ನೀರಿಗೆ ಸರಿಯಾಗಿ ಟೊಮ್ಯಾಟೊ ಬೆರ್ತಿದೆ ಈಗ ಇದನ್ನು ಗಾಳಿಸ್ಕೊಳ್ತೇನೆ. ಯಾಕೆ ಅಂದರೆ ಟೊಮ್ಯಾಟೊ ಬೀಜ ಅಥವಾ ಸಿಪ್ಪೆ ಇದೆರಡನ್ನು ನನಗೆ ಉಪಯೋಗಿಸಲಿಕ್ಕೆ ಇಲ್ಲ ಇಲ್ಲಿ. ಹಾಗಾಗಿ ಚೆನ್ನಾಗಿ ಮ್ಯಾಶ್ ಮಾಡಿಕೊಂಡು ಅದನ್ನು ಗಾಳಿಸ್ಕೊಳ್ತಾ ಇದ್ದೇನೆ. ಟೊಮ್ಯಾಟೊ ರಸ ಮಾತ್ರ ಬೇಯಿಸಿದ ನೀರಿನ ಜೊತೆ ಇಲ್ಲಿ ಪಾತ್ರೆಯಲ್ಲಿ ಇದೆ. ಒಮ್ಮೆ ಚೆನ್ನಾಗಿ ಕಲಕಿ ಇದಕ್ಕೆ ಬೇಯಿಸಿಟ್ಕೊಂಡಿರುವಂಥ ತೊಗರಿಬೇಳೆ 1/4 ಕಪ್ ಹಾಕಿದ್ದೇನೆ. 1/4 ಚಮಚವಷ್ಟು ಅರಿಶಿನ ಪುಡಿ, ರಸಂ ಪುಡಿ 2 ಚಮಚ ಹಾಕಿದ್ದೇನೆ. 1/4 ಚಮಚವಷ್ಟು ಉಪ್ಪು ಹಾಕಿದ್ದೇನೆ. ಚೆನ್ನಾಗಿ ಕಲಕಬೇಕು. ರಸಂ ಪುಡಿ ಅಥವಾ ತಿಳಿ ಸಾರಿನ ಪುಡಿ ಮಾಡೋ ಇದನ್ನು ಈಗಾಗಲೇ ನಾನು ತೋರಿಸಿರೋದ್ರಿಂದ ಈ ವಿಡಿಯೋದಲ್ಲಿ ಹಾಕಿಲ್ಲ. 5 ನಿಮಿಷ ಮಧ್ಯಮ ಉರಿಯಲ್ಲಿ ಚೆನ್ನಾಗಿ ರಸಂನ ಕುದಿಸಬೇಕು ಸಾರನ್ನು. ಈ ಸಾರು ಹಾಗೆ ಕುಡಿಲಿಕ್ಕೂ ಕೂಡ ತುಂಬ ರುಚಿಯಾಗಿ ಇರ್ತದೆ, ಹಿತವಾಗಿ ಇರ್ತದೆ. ಒಗ್ಗರಣೆಗೆ 1 ಚಮಚ ತುಪ್ಪನ ಬಿಸಿ ಮಾಡಿ ಅದಕ್ಕೆ ಅರ್ಧ ಚಮಚ ಸಾಸಿವೆ, 8 ರಿಂದ 10 ಕರಿಬೇವಿನ ಎಲೆ, ಚಿಟಿಕೆ ಇಂಗಿನ ಪುಡಿ ಹಾಕಿ ಚೆನ್ನಾಗಿ ಹುರಿದು ಇದನ್ನು ಕುದೀತಾ ಇರೋ ತಿಳಿ ಸಾರಿಗೆ ಹಾಕಿ ಚೆನ್ನಾಗಿ ಕಲಕಿದ್ರೆ ಆಯಿತು. ಸಾರು ರೆಡಿಯಾಗಿದೆ. ಸಾರನ್ನು ಎಷ್ಟಾಗ್ತದೆ ಅಷ್ಟು ಸಿಂಪಲ್ಲಾಗಿ ಇಟ್ಟಿದ್ದೇನೆ. ಯಾಕಂದರೆ ಇದು ಅನ್ನಕ್ಕೆ ಬಡಿಸುವಂಥ ಸಾರಲ್ಲ, ಬೋಂಡನ ಇದರಲ್ಲಿ ಅದ್ದಿ ತಿನ್ನುವಂಥ ಸಾರು. ಈ ಬೋಂಡನ ತುಂಬ ಹೊತ್ತು ನೀವು ಹೀಗೆ ಅದ್ದಿ ಇಟ್ಟರೆ ಬೋಂಡ ಸಾರನ್ನು ಪೂರ್ತಿಯಾಗಿ ಹೀರ್ಕೊಳ್ತದೆ. ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ನಾನು ಹಾಕಿ ಮಿಕ್ಸ್ ಮಾಡಿದ್ದೇನೆ. ಇದನ್ನು ನೀವು ಕೂಡ ಟ್ರೈ ಮಾಡಿ ನೋಡಿ. ಇನ್ನೊಂದು ರುಚಿಯಾದ ಅಡುಗೆ ವಿಧಾನದೊಂದಿಗೆ ನಾನು ಮತ್ತೆ ಬರ್ತೇನೆ. ನಿಮ್ಮ ದಿನ ಶುಭವಾಗಿರಲಿ. ಧನ್ಯವಾದಗಳು.